ನೋಡೆ ಹಚ್ಚಬೇಡ ನಮ್ ಚಿಕ್ಕಮ್ಮ ಮೂಕಿ ಗೈಸ್ ಮಾತಾಡಂಗಿಲ್ಲ. ಸೊ ಮಸಾಲಾ ಬೇಲಿ ವಾಟ್ ಎವರ್ ಯು ಕಾಲ್ ಇಟ್. Personally for the video she has some feminine urge it seems guys. ವಿಸರ್ಜನೆ ಮಾಡಲೇಬೇಕು and ಮಾಡಿದ್ರೆ oh she is already doing ಜಯದೇವ್ ಕೊಬ್ಬರಿ ಸಿಗ್ತೈತಿ ಅದಕ್ಕೆ. guys welcome back to my channel. ಇವತ್ತು ವಿಸರ್ಜನೆದು ಹಿಂದಿನ ದಿನ and have nothing to do, so ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮ is preparing ಏನು ಗಿರ್ಮಿಟ್ಟ. ಓಕೆ ನಮ್ಮ ಚಿಕ್ಕಮ್ಮ ಮೂಕಿ ಗೈಸ್ ಮಾತಾಡಂಗಿಲ್ಲ ಅಂತಾರೆ ನನ್ನ ಬ್ಲಾಗಲ್ಲಿ. ಸೊ ಗೈಸ್ ಜಸ್ಟ್ ಜೋಕಿಂಗ್. ಏನಂದರೆ ಇವಾಗ ವಿ ಆರ್ ಮೇಕಿಂಗ್ ಗಿರ್ಮಿಟ್. ಸೊ ಲೆಟ್ಸ್ ಸಿ ಯಾವ ರೀತಿ ಮಾಡ್ತೀವಿ ಅಂತ. ಸಿಯಾ ಗೈಸ್ ಇವತ್ತು ಡೇ 10 and we are gonna literally miss ಬಪ್ಪ. ನೋಡೆ ಹಚ್ಚಬೇಡ ನಾನು ಹಚ್ತೀನಿ ಇವಾಗ. ಏನ್ ಏನಕ್ಕೆ ಇವತ್ತು ಬೈ ಯು ಶುಡ್ ನಾಟ್ ಡ್ರ್ಯಾಗ್ ಇಟ್ ಲೈಕ್ ಅ ಲೈನ್ ರೇ. ಯು ಸ್ಟ್ಯಾಂಡ್ ಕಮ್ ಯೋ. ನೋಡಿ ಇವಾಗ ಅವಳಿಗೂ ಹಚ್ತೀನಿ. ಲೆಟ್ ಮಿ ಟೇಕ್ ಇಟ್ ಅನ್ ಬಲ್ಕ್ ಗೈಸ್. ಇವಾಗ ಹಿಂಗೆ ಹಚ್ತೀನಿ ಅಂತ ಸುಮ್ಮನೆ ಬಂದ್ರೆ ಸರಿ. ಇವಾಗ ಇಲ್ಲ ಅಂತಂದ್ರೆ ಇರು ಸಿ ತೋರ್ಸು ಕೈ ತಗಿ. ಶಿ ಹ್ಯಾಸ್ ಸಮ್ ಫೆಮಿನೈನ್ ಅರ್ಜ್ ಇಟ್ ಸೆಮ್ಸ್ ಗೈಸ್. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ನನ್ಗೆ ಹಚ್ಬಿಟ್ಟು ತಾನು ಹಿಂಗೆ ಹಚ್ಚಿಸ್ಕೊಂತಾವಳೆ. ಕುತೂಹಲದಿಂದ ವೇಟ್ ಮಾಡ್ತಿದ್ದಾರೆ ಶ್ರದ್ಧಾ ಅವರು ಗಿರ್ಮಿಟ್ನ ಸ್ವೀಕರಿಸೋದಕ್ಕೆ. ಅದ್ರೇನೇ ರೆಡಿನೇ ಆಗಲ್ಲ. ಸೊ ಇದು ಇಂಗ್ರೀಡಿಯಂಟ್ಸ್ ನೋಡ್ಬೋದು ನೀವು, ಇಷ್ಟೇ. ಆ್ಯಂಡ್ ಇದನ್ನು ಹಾಕ್ತೀರಾ. ಆ್ಯಂಡ್ ಇದು ಟ್ಯಾಮ್ರಿಂಡ್ ಎಕ್ಸ್ಟ್ರಾಕ್ಟ್ ಅದು ಆಗಿರ್ಬೋದು. ಆ್ಯಂಡ್ ಸ್ವಲ್ಪ ಶುಗರ್ ಹಾಕ್ಬೋದು. ಗಾಯಸಕ್ಕೆ ಕೈ ಸಿಕ್ಕಿ ತಗೊಂಡಾಕ ಶುಗರೇ ಅಂದಿದ್ದು. ಆ್ಯಂಡ್ ಇದು ವಾಟ್ ಇಸ್ ದಸ್ ಪೀನಟ್ಸ್. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರೋ ಅಷ್ಟು ಎಣ್ಣೆನ ಹಾಕಿ. ಸಾರಿ ಗೈಸ್, ನೀವು ಶುಗರ್ ಆದರೂ ಹಾಕ್ಬೋದು, ಇಲ್ಲ ಬೆಲ್ಲ ಆದರೂ ಹಾಕ್ಬೋದು, ಯಾವ್ದು ಬೇಕು ನಿಮಗೆ ಅದನ್ನು ಹಾಕ್ಬೋದು. ಇವಾಗ ಸಾಸಿವೆ ಕಾಳು ಚಟಪಟ ಅಂತ ಸಿಡಿಬೇಕು. ಆಮೇಲೆ ಪೀನಟ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ರೇಂಜ್ಗೆ ಒಂಚೂರು ಅವು ಗೋಲ್ಡನ್ ಕಲರ್ ಆಗತನ. ಯು ಗೆಟ್ ದಟ್ ಕಲರ್ ದೇರ್. ಇಷ್ಟೇ ಮಾಡ್ಕೊಂಡು ಇವಾಗ ಒಂಚೂರು ಗ್ರೀನ್ ಚಿಲ್ಲೀಸ್ನ ಹಾಕೋಬೇಕು ಖಾರಕ್ಕೆ. ಹಾಗೆ ಚಾಪ್ ಮಾಡ್ಕೊಂಡಿರುವಂಥ ಆನಿಯನ್ಸ್ ಹಾಗೆ ಟೊಮೆಟೋಸ್ನೂ ಹಾಕೊಳ್ಬೇಕು. ಆನಿಯನ್ಸ್ ಮಾತ್ರ. ಒಂಚೂರು ಅರಿಶಿನದ್ದು ಪುಡಿ ಗೈಸ್ ಮಾಡ್ತಾ ಇರೋದು ನಮ್ಮ ಚಿಕ್ಕಮ್ಮ. ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು. ಬಿಕಾಸ್ ಏನು ಗೊತ್ತಾ, ಶೀ ಈಸ್ ಅ ಲಿಟಲ್ ಬಿಟ್ ಶೈ ಅಂತೆ. ಆ್ಯಂಡ್ ಫಸ್ಟ್ ಟೈಮ್ ಅಲ್ಲ, ಶಿಲ್ ಫೇಸ್ ದ ಕ್ಯಾಮರಾ ಬಟ್ ಮಾತಾಡೋಂಗಿಲ್ಲ ಅಂತಾರೆ. ಮಾಡ್ತಾರೆ ಇವಾಗ. ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ಇವಾಗ ಒಂಚೂರೇ ಚೂರು ಟೊಮ್ಯಾಟೋಸ್ ಹಾಕೊಬೇಕು. ಇನ್ನೊಂದಿಷ್ಟು ಮಿಕ್ಸಿ ಇನ್ನೊಂದು ಸ್ವಲ್ಪ ಇಟ್ಕೊಂಡು ಅದನ್ನು ಟಾಪಿಂಗ್ಸ್ನಲ್ಲಿ ತಿನ್ನಬೇಕು. ಒಂಚೂರು ರೆಡ್ ಚಿಲ್ಲಿ ಪೌಡರ್, ಬಿಕಾಸ್ ನಮಗೆ ರೆಡ್ ಕಲರಲ್ಲಿ ತಿನ್ನೋದಕ್ಕೆ ಇಷ್ಟ. ಸೊ ಹಂಗಾಗಿ ಇವಾಗ ಟ್ಯಾಮ್ರಿಂಡ್ ಎಕ್ಸ್ಟ್ರಾಕ್ಟ್ನ ಹಾಕಿದ್ವಿ. ಒಂಚೂರು ಬೆಲ್ಲನ, ಅಂದರೆ ಒಂದು ಸ್ವಲ್ಪ ಏನದು ಸ್ವೀಟ್ ಆ್ಯಂಡ್ ಹುಳಿ ಆಗಬೇಕಲ್ಲ ಅದಕ್ಕೆ. ಆ್ಯಂಡ್ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಿದರೆ ಮುಗೀತು ಅಂತ ಅನ್ನೋಕ್ಕಲ್ಲ. ಸೊ ಒಂದು ಸ್ವಲ್ಪ ಕೊರಿಯಾಂಡರ್ಲಿಂದ ಟಾಪ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ದಟ್ಸ್ ರೆಡಿ. ಆಮೇಲೆ ಇದಕ್ಕೆ ಚುರ್ಮುರಿನ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ದಿಸ್ ಇಸ್ ವಾಟ್ ಚುರ್ಮುರಿ ಈಸ್. ಅದನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದು. ಆನಿಯನ್ಸ್ and ಒಂಚೂರು toppings and top it with tomatoes also. ಆ್ಯಕ್ಚುಲಿ ನಾವು
ಗಿರ್ಮೆಟ್ ಮಾಡಬೇಕಂತಲೇ ಅಂದ್ಕೊಂಡಿದ್ವಿ, ಬಟ್ ಇಟ್ ಟರ್ನ್ಡ್ ಔಟ್ ಟು ಬಿ ಮಸಾಲಾ ಬೇಲ್ ಆ್ಯಕ್ಚುಲಿ ಹೇಳಬೇಕಂತಂದರೆ. ಸೊ ಎನಿವೇಸ್ ನಮ್ಮ ಸ್ಟೈಲಲ್ಲಿ ಹೇಳಬೇಕಂದ್ರೆ ಇಟ್ಸ್ ಏನಂದರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಒಗ್ಗರಣೆ ಚುರ್ಮುರಿ. ಸೊ ದ್ಯಾಟ್ ವಾಸ್ ಇಟ್ ಆ್ಯಂಡ್ ತುಂಬಾ ಟೇಸ್ಟಿ ಆ್ಯಂಡ್ ಯಮ್ಮಿ ಕಾಣಿಸ್ತಾ ಇದೆ. ಕಮ್ ಲೆಟ್ಸ್ ಟೇಸ್ಟ್. ಇಲ್ಲಿ ಇದೆ ನಮ್ಮ ವಾಟೆವರ್ ಚುರ್ಮುರಿ. ಓಕೆ, ಹ್ಯಾವ್ tell me how you are. I wanna check how your taste buds say you it personally for the video. Bani guys, taste ಮಾಡೋಣ ಇವಾಗ. ಇವತ್ತು ಏನಂತಂದರೆ ನಿನ್ನೆದು ವ್ಲಾಗ್ನ ಅಷ್ಟೇ ಡಿಸ್ಕಂಟಿನ್ಯೂ ಮಾಡಿದೆ, ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಟೈಮ್ ಫಾರ್ ವಿಸರ್ಜನ್. ಸೊ ವಿಸರ್ಜನೆಗೆ ಹೋಗೋಣ. ಇವತ್ತು 11th ಡೇ, ಅಂದರೆ ಇವತ್ತು ವಿಸರ್ಜನೆ ಇದೆ. ಸೊ ದ ಫೈನಲ್ ಥಿಂಗ್ ಆ್ಯಕ್ಚುಲಿ ತುಂಬಾ ಫೀಲಿಂಗ್ ಸಮ್ವಾಟ್, ಬಟ್ ಏನಾಗಲ್ಲ, ವಿಸರ್ಜನೆ ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟ್ ಇಯರ್ ಮತ್ತೆ ಇನ್ನಷ್ಟು ಜೋಶ್ಲಿಂದ ಗಣಪತಿನ ವೆಲ್ಕಮ್ ಮಾಡೋಣ ಅಂತ ಹೇಳ್ತಾ, ಸೊ ಲೆಟ್ಸ್ ಬಿಗಿನ್ ವಿತ್ ದ ವಿಸರ್ಜನ್ ಪ್ರೊಸೆಸ್ ಅಂತ. ಕೇಳಿಸ್ತಾ ಇದೆನಾ? ಫುಲ್ ಆನ್ ಕ್ರ್ಯಾಕರ್ಸ್ ಹಾಕಿದ್ದಾರೆ. ಆ್ಯಂಡ್ ಲೆಟ್ಸ್ ಗೋ, ನಮ್ಮ ಚಿಕ್ಕಮ್ಮ ಮನೆ ಕಡೆ ಹೋಗೋಣ. ಅವರು ಆಲ್ರೆಡಿ ವಿಸರ್ಜನದ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅಂತ ಅಂದ್ಕೊತೀನಿ. ಲೆಟ್ಸ್ ಗೋ, ಲೆಟ್ಸ್ ಗೋ. ನಮ್ಮ ಚಿಕ್ಕಮ್ಮ ಏನು ಮಾಡ್ತಿದ್ರು? ಓ, ಶಿ ಇಸ್ ಆಲ್ರೆಡಿ ಡೂಯಿಂಗ್ ನಮಸ್ಕಾರ. ಸೊ ಆಲ್ರೆಡಿ ಗಣೇಶಗೆ ಪೂಜೆ ಎಲ್ಲ ಮಾಡಿ, ಕೋಇನ್ಸಿಡೆಂಟ್ಲಿ ನಾನೇ ನಮ್ಮ ಅಕ್ಕ ಆ್ಯಂಡ್ ನಮ್ಮ ತಂಗಿ ಟ್ವಿನ್ನಿಂಗ್ ಆಗಿದ್ದೀವಿ ಗೈಸ್. ಲಾಸ್ಟ್ ಇಯರ್ ನೋಡಿದ್ರಿ ನೀವು, ನಾವು ಟ್ರ್ಯಾಕ್ಟರಲ್ಲಿ ಹೋಗಿದ್ವಿ ವಿಸರ್ಜನೆಗೆ. ದ್ಯಾಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಈ ಬಾರಿ ವಿ ಕುಡಂಟ್ ಮೇಕ್ ಇಟ್ ಟು ದ ಟ್ರ್ಯಾಕ್ಟರ್. ಯಾಕಂತಂದರೆ ಹೆವಿ ರೇನ್ಸ್ ಬೇರೆ ಎಲ್ಲ ಸೂಚನೆ ಕಾಣಿಸ್ತಾ ಇತ್ತು. ಹಾಗಾಗಿ ಸೊ ಸುಮ್ಮನೆ ಏನಕ್ಕೆ ರಿಸ್ಕ್ ತಗೊಳ್ಳೋದು, ಕಂಪ್ಲೀಟ್ಲಿ ವಿಲ್ ಡ್ರೆಂಚ್ ಇನ್ ದ ರೇನ್ ಅಂತ ಅಂದ್ಬಿಟ್ಟು ಕಾರಲ್ಲಿ ಹೋಗಿದ್ವಿ. ಸೊ ಹೀಗೆ ನಡೀತಿತ್ತು ನಮ್ಮ ವಿಸರ್ಜನೆ. ಬಟ್ ಅವತ್ತಿನ ದಿನ ಒಂಚೂರು ಮಳೆ ಬಂದಿಲ್ಲ ಗೈಸ್. ಜಯದೇವ್ ಜಯದೇವ್, only know this guys, ಜಯದೇವ್ ಜಯದೇವ್. ಸೊ ಹಾಗಾಗಿ ನಾವು ಬರೀ ಜಯದೇವ್ ಜಯದೇವ್. ಸಚ್ ಅ ಪ್ಲೆಸೆಂಟ್ ಈವ್ನಿಂಗ್ ಅಂತಾನೆ ಹೇಳ್ಬೋದು. ಇಟ್ಸ್ ಆಲ್ಮೋಸ್ಟ್ 7 ಆ್ಯಂಡ್ ಇವಾಗ ವಿಸರ್ಜನೆ ಮಾಡೋದಕ್ಕೆ ಬಂದಿದ್ವಿ. ಪೂಜೆ ಮತ್ತೊಂದು ಬಾರಿ ಮಾಡಿ ವಿಸರ್ಜನೆನ ಮಾಡೋದು. ಸೊ ಆಲ್ಮೋಸ್ಟ್ ತುಂಬ ಜನ ಬಂದಿದ್ದಾರೆ ವಿಸರ್ಜನೆ ಮಾಡೋದಕ್ಕೆ. ಸೊ ನಾವು ವಿಸರ್ಜನೆ ಮಾಡೋಣ. Oh my God! Ganesh, more ka. ವಿಸರ್ಜನೆ ಮಾಡಿ ನಮಗೆ ಕೊಬ್ಬರಿ ಸಿಕ್ತು ತಿನ್ನೋದಕ್ಕೆ. ಸೊ ಇದಾಗಿದ್ದು ನಮ್ಮ ಗಣೇಶ್ ವಿಸರ್ಜನೆದು ವ್ಲಾಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಥ್ಯಾಂಕ್ ಯು ಗೈಸ್, ಬೈ ಬೈ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ವಿಸರ್ಜನೆ ಆದ್ಮೇಲೆ ದಿಸ್ ಇಸ್ ದ ಥಿಂಗ್ ಐ ಲೈಕ್. ಯಾಕಂದ್ರೆ ಚುರ್ಮರಿ ಮತ್ತೆ ಕೊಬ್ಬರಿನ ಕೊಡ್ತಾರೆ ತಿನ್ನೋದಕ್ಕೆ.
ಥ್ಯಾಂಕ್ ಯು. ಸೊ ಇನ್ನು ಮುಂದಿನ ವರ್ಷನೇ ಈ ರೀತಿನ ನೋಡಬೇಕಾಗತ್ತೆ. ಎನಿವೇಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್ ಗೈಸ್. ಬಾಯ್ ಬಾಯ್. ಬಾಯ್ ಗೈಸ್. ಬಾಯ್ 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 ಬಾಯ್.